ಭಾರತದ ನೆಲದಲ್ಲಿ ಭಾರತದ ಆತಿಥ್ಯದಲ್ಲಿ G20 ಶೃಂಗಸಭೆ ಮೇಳೈಸಿದೆ. G20 ಶೃಂಗಸಭೆಯಲ್ಲಿ ನ್ಯೂ ಡೆಲ್ಲಿ ಡಿಕ್ಲರೇಷನ್ ಅಂಗೀಕಾರವಾಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಂತ್ರದ ಜೊತೆಗೆ ವಸುದೈವ ಕುಟುಂಬಕಂ ಥೀಮ್ನಲ್ಲಿ ಅನೇಕ ವಿಚಾರಗಳು ಚರ್ಚೆಯ ಜೊತೆಗೆ ಭಯೋತ್ಪಾದನೆ ನಿಗ್ರಹ, ಇಂಧನ, ಆರ್ಥಿಕ ಸದೃಢತೆ ಬಗ್ಗೆ ಸಮಾಲೋಚನೆಯನ್ನ ನಡೆಸಲಾಯಿತು. ಆಫ್ರಿಕನ್ ಯೂನಿಯನ್ ಅನ್ನ ಹೊಸ ಸದಸ್ಯನಾಗಿ ಸ್ವಾಗತಿಸಲಾಯಿತು. भारत में ये पीपल्स G20 बन गया। ದೆಹಲಿಯಲ್ಲಿ ಐತಿಹಾಸಿಕ G20 ಶೃಂಗಸಭೆ. ಭಾರತದತ್ತ ಕಣ್ಣರಳಿಸಿ ನೋಡಿದ ಇಡೀ ವಿಶ್ವ. ರಾಷ್ಟ್ರ ರಾಜಧಾನಿ ದೆಹಲಿಯತ್ತ ಇಡೀ ವಿಶ್ವ ಕಣ್ಣರಳಿಸಿ ನೋಡುತ್ತಿದೆ. ವಸುದೈವ ಕುಟುಂಬಕಂ ಥೀಮ್ನೊಂದಿಗೆ ನಡೆದ ಕಾರ್ಯಕ್ರಮ ಅಪ್ರತಿಮ ಯಶಸ್ಸು ಕಂಡಿದೆ. ಪ್ರಗತಿ ಮೈದಾನದಲ್ಲಿನ ಭಾರತ್ ಮಂಟಪ್ನಲ್ಲಿ ಇದಕ್ಕಾಗಿ ಅದ್ದೂರಿ ವೇದಿಕೆ ನಿರ್ಮಿಸಲಾಗಿತ್ತು. ಬೆಳಿಗ್ಗೆ 9:30ಕ್ಕೆ ಕಾರ್ಯಕ್ರಮ ಆರಂಭವಾಗುವ ಮುನ್ನವೇ ಪ್ರಧಾನಿ ಮೋದಿ ಭಾರತ್ ಮಂಟಪ್ಗೆ ಆಗಮಿಸಿದ್ರು. ನಂತರ ಕೊನಾರ್ಕ್ ದೇಗುಲ ಮಾದರಿಯ ವೇದಿಕೆಯಲ್ಲಿ ನಿಂತು ಖುದ್ದು ಪ್ರಧಾನಿ ಮೋದಿಯೇ ವಿಶ್ವ ಗಣ್ಯರನ್ನ ಸ್ವಾಗತಿಸಿದ್ರು. ಅಮೆರಿಕ ಅಧ್ಯಕ್ಷ ಜೋ ಬೈಡನ್, ಇಂಗ್ಲೆಂಡ್ ಪ್ರಧಾನಿ ರಿಷಿ ಸುನಕ್ ಸೇರಿ ಎಲ್ಲಾ ನಾಯಕರಿಗೂ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಂತ್ರ. ಆಫ್ರಿಕಾ ಒಕ್ಕೂಟಕ್ಕೆ G20 ಶಾಶ್ವತ ಸದಸ್ಯತ್ವ. ಉದ್ಘಾಟನಾ ಭಾಷಣ ಮಾಡಿದ ಪ್ರಧಾನಿ ಮೋದಿ ಜನರ G20 ಎಂದು ಬಣ್ಣಿಸಿದ್ರು. ಜೊತೆಗೆ ಆಫ್ರಿಕನ್ ಯೂನಿಯನ್ ಕೂಡ ಸದಸ್ಯ ರಾಷ್ಟ್ರಗಳ ಶಾಶ್ವತ ಸದಸ್ಯತ್ವವನ್ನ ಪಡೆಯುತ್ತಿದೆ ಎಂದು ಘೋಷಿಸಿದ್ರು. मैं अफ्रीकन यूनियन के अध्यक्ष को G20 के स्थायी सदस्य के रूप में अपना स्थान ग्रहण करने के लिए आमंत्रित करता हूं. भारत की G20 प्रेसिडेंसी देश के भीतर और देश के बाहर इंक्लूजन का, सबका साथ का प्रतीक बन गई है. भारत में ये पीपल्स G20 बन गया. करोड़ों भारतीय इससे जुड़े. देश के 60 से ज्यादा शहरों में 200 से ज्यादा अधिक बैठकें हुई. सबका साथ की भावना से ही भारत ने प्रस्ताव रखा था कि अफ्रीकन यूनियन को G20 की स्थायी सदस्यता दी जाए. मेरा विश्वास है कि इस प्रस्ताव पर हम सबकी सहमति है. ಇದೇ ವೇಳೆ ನವದೆಹಲಿ ಘೋಷಣೆ ಕುರಿತು ಸದಸ್ಯ ರಾಷ್ಟ್ರಗಳಲ್ಲಿ ಒಮ್ಮತ ಮೂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ರು. खुशखबरी मिली है. हमारी टीम्स के हार्डवर्क से और आप सभी के सहयोग से नई दिल्ली G20 लीडर्स समिट डिक्लेरेशन पर सहमति बनी है. ಮಧ್ಯಾಹ್ನ 3 ಗಂಟೆ ನಂತರ ಒಂದು ಕುಟುಂಬ ಸಮ್ಮೇಳನದ 2ನೇ ಅಧಿವೇಶನ ನಡೆಸಲಾಯಿತು. ಈ ವೇಳೆ ಭಯೋತ್ಪಾದನೆ ನಿಗ್ರಹ, ಇಂಧನ, ಆರ್ಥಿಕ ಸದೃಢತೆ ಬಗ್ಗೆ ಸಮಾಲೋಚನೆ ನಡೆಸಲಾಯಿತು. G20 ರಾಷ್ಟ್ರಗಳ ನಡುವೆ ಹಲವು ದ್ವಿಪಕ್ಷೀಯ ಒಪ್ಪಂದಗಳಿಗೆ ವಿಶ್ವ ನಾಯಕರು ಸಹಿ ಹಾಕಿದ್ರು. ಇನ್ನು G20 ಶೃಂಗಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳು ಯಾವ ರೀತಿಯಾಗಿ ನ್ಯೂ ಡೆಲ್ಲಿ ಡಿಕ್ಲರೇಷನ್ ಅಂಗೀಕಾರ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಅಂಗೀಕಾರ ಆಗಿದೆ ಅನ್ನೋದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದನ್ನ ಗಮನಿಸಬಹುದು. ಹಾಗಾದ್ರೆ ಆ ನಿರ್ಣಯಗಳು ಯಾವ್ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಕಾರಿಡಾರ್ ಬಗ್ಗೆ ಬಹಳ ನಿರೀಕ್ಷೆ ಕೂಡ ಇದೆ. ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚೀನಾಗೆ ಸೆಡ್ಡು ಹೊಡೆಯುವಂತಹ ಪ್ರಯತ್ನ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಭಾರತ, UAE, ಸೌದಿ, ಯುರೋಪ್ ಆರ್ಥಿಕ ಸಂಬಂಧ ಉತ್ತಮವಾಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಇದು ಭಾರತಕ್ಕೆ ಬೇಕಾಗಿರುವಂತಹ ಒಂದು ಮಹತ್ವದ ಯೋಜನೆಯಾಗಿದೆ. ಫ್ರಾನ್ಸ್, ಇಟಲಿ, ಜರ್ಮನ್ ನಡುವೆ ಆರ್ಥಿಕ ಒಪ್ಪಂದ ಆಗಿದ್ದನ್ನು ಕೂಡ ನಾವು ಗಮನಿಸಬಹುದು. ಇದು ಆರ್ಥಿಕ ಕಾರಿಡಾರ್ ಬಹಳ ವರ್ಷಗಳ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಧ್ಯ ಏಷ್ಯಾ, ಯುರೋಪ್ ನಡುವೆ
ಸಂಪರ್ಕವನ್ನ ಹೊಂದುವಂತಹ ಬಂದರು ಆಗಿರ್ಬೋದು, ಹಡಗುಗಳ ಮೂಲಕ ಆಗಿರ್ಬೋದು, ರೈಲು ಸಂಪರ್ಕಗಳನ್ನ ಇಟ್ಟುಕೊಳ್ಳುವಂತಹ ನಿಟ್ಟಿನಲ್ಲಿ ಸಂಪರ್ಕವನ್ನ ಹೊಂದುವಂತಹ ರೈಲು ಮತ್ತು ಹಡಗು ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಈ ಒಂದು ಒಪ್ಪಂದದಲ್ಲಿ ಸಿಕ್ಕಿರೋದನ್ನ ನಾವು ಗಮನಿಸಬಹುದು. ಈ ಮೂಲಕ ಚೀನಾ ಆರ್ಥಿಕ ಕಾರಿಡಾರ್ಗೆ ಸೆಡ್ಡು ಹೊಡೆಯುವಂತಹ ಪ್ರಯತ್ನ ಕೂಡ ಇಲ್ಲಿ ಆಗಿದೆ. ಅದರ ಜೊತೆಗೆ ತೆಗೆದುಕೊಂಡಂತಹ ಇನ್ನುಳಿದ ನಿರ್ಣಯಗಳನ್ನ ಗಮನಿಸೋಣ. ಹವಾಮಾನ ವೈಪರೀತ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ತಡೆಗೆ ನೀತಿಯನ್ನು ಕೂಡ ರೂಪಿಸಲಾಗಿದೆ. ಕಲ್ಲಿದ್ದಲು ಬಳಕೆ ಕಡಿಮೆ ಮಾಡೋದಿಕ್ಕೂ ಕೂಡ ಇವತ್ತಿನ ಈ ಒಂದು ಒಪ್ಪಂದದಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಕಲ್ಲಿದ್ದಲ ಬಳಕೆ ಬಹಳ ಕಡಿಮೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯದ ವಿಚಾರ ಆಗಿರ್ಬೋದು, ಇಂಧನದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಪ್ಪಂದವನ್ನ ಮಾಡಲಾಗಿದೆ. ಇಂಗಾಲ ಹೊರಸೂಸುವ ಪ್ರಮಾಣವನ್ನ ತಗ್ಗಿಸುವಂತಹ ಬಹಳ ಮಹತ್ವದ ನಿರ್ಣಯಕ್ಕೆ ಅಂಗೀಕಾರ ಸಿಕ್ಕಿರೋದನ್ನ ಗಮನಿಸಬಹುದು. 2030 ಒಳಗೆ ಮರುಬಳಕೆಯ ಇಂಧನಕ್ಕೆ 3 ಪಟ್ಟು ಹೆಚ್ಚಳ ಆಗಬೇಕು ಅನ್ನುವಂತಹ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಜೈವಿಕ ಇಂಧನ ಒಪ್ಪಂದದ ಪ್ರಕಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸ್ತಾ ಹೋಗೋದಾದ್ರೆ ಇಂಧನ ಯಾವ ರೀತಿಯಾಗಿ ಅದು ರೀಯೂಸ್ ಆಗಬೇಕು ಅನ್ನುವಂತಹ ಚರ್ಚೆಯನ್ನು ಕೂಡ ನಡೆಸಲಾಗಿದೆ. ಅದಕ್ಕೆ ಅಂಗೀಕಾರವನ್ನು ಕೂಡ ಪಡೆದುಕೊಂಡಿರುವುದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆಯೇ ಇನ್ನುಳಿದ ನಿರ್ಣಯಗಳು ಏನೇನು, ಘೋಷಣೆಗಳು ಏನೇನು, ನ್ಯೂ ಡೆಲ್ಲಿ ಡಿಕ್ಲರೇಷನ್ಸ್ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಭಯೋತ್ಪಾದನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಬಾರಿ ಕೂಡ ಎಲ್ಲೇ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮಾತ್ರ ಅಲ್ಲ, ಇಡೀ ಭಾರತ ಇದರ ವಿರುದ್ಧ ಹೋಗಿರ್ತಾ ಇರೋದನ್ನ ನಾವು ಗಮನಿಸಬಹುದು. ಭಯೋತ್ಪಾದನೆ ನಿರ್ಮೂಲನೆ ಆಗಲೇಬೇಕು ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ಈಗ ರಷ್ಯಾ ಉಕ್ರೇನ್ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಮಾಣು ಶಸ್ತ್ರಾಸ್ತ್ರ ಬೆದರಿಕೆಯ ಬಳಕೆಗೆ ನಿರ್ಬಂಧ ಹೇರುವಂತಹ ಘೋಷಣೆಯನ್ನು ಕೂಡ ಇಲ್ಲಿ ಮಾಡಲಾಗಿರುವುದನ್ನು ಗಮನಿಸಬಹುದು. ಉಕ್ರೇನ್ ಯುದ್ಧದಲ್ಲಿ ಪರಮಾಣು ಬಳಕೆಯ ನಿರ್ಬಂಧವನ್ನ ಹೇರಬೇಕು ಅನ್ನುವಂತಹ ನಿರ್ಧಾರವನ್ನ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಹವಾಮಾನ ಬದಲಾವಣೆಯ ನಿಭಾವಣೆಗೆ ಎಲ್ಲಾ ರಾಷ್ಟ್ರಗಳು G20 ರಾಷ್ಟ್ರಗಳು ಇಲ್ಲಿ ಸಮ್ಮತಿಯನ್ನ ಸೂಚಿಸಿರುವುದನ್ನ ನಾವಿಲ್ಲಿ ಗಮನಿಸಬಹುದು. ಈ ಮೂಲಕ ಒಂದ್ ಕಡೆ ಆರ್ಥಿಕತೆಯ ವಿಚಾರ, ಹವಾಮಾನದ ವಿಚಾರ, ಇಂಧನದ ವಿಚಾರ, ಜೊತೆಗೆ ಸುಸ್ಥಿತ ಜೀವನ ಶೈಲಿಗಾಗಿ ರಾಗಿ ಉತ್ಪಾದನೆಯ ಹೆಚ್ಚಳ ಮಾಡುವಂತಹ ವಿಚಾರವನ್ನ ಕೂಡ ಈ ಒಂದು ಘೋಷಣೆಯಲ್ಲಿ ತೆಗೆದುಕೊಂಡಿರುವುದನ್ನ ನಾವಿಲ್ಲಿ ಗಮನಿಸಬಹುದು. ಪ್ರಮುಖವಾಗಿ ಇಲ್ಲಿ ರಾಜಕೀಯ ವಿಚಾರಗಳು ಯಾವುದು ಕೂಡ ಇರೋದಿಲ್ಲ. ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಚಾರ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಇಡೀ ರಾಷ್ಟ್ರಗಳ ಅಭಿವೃದ್ಧಿ ಪಥದತ್ತ ಸಾಗೋದಕ್ಕೆ ಕಾರಣ ಆಗತ್ತೆ ಅನ್ನೋದು, ಬಹುಪಕ್ಷೀಯ ಸಂಸ್ಥೆಗಳನ್ನ ಆಧುನೀಕರಣ ಮಾಡುವಂತಹ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಆಗಿರೋದನ್ನ ಗಮನಿಸಬಹುದು. ಈ ಮೂಲಕ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳಿದ ಹಾಗೆ ಈಗ ಅಂಗೀಕಾರ ಆಗಿದೆ, ಎಲ್ಲರೂ ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಪ್ರಮುಖವಾಗಿ ನವದೆಹಲಿ ಘೋಷಣೆಗೆ ಸರ್ವ ರಾಷ್ಟ್ರಗಳು ಒಪ್ಪಿಗೆಯ ಮುದ್ರೆ ಹಾಕಿದ್ರೆ G20 ಶೃಂಗಸಭೆಯಲ್ಲೂ ಕೂಡ ಭಾರತ್ ಹೆಸರಿನ ಪ್ರಸ್ತಾಪ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಮೋದಿ ಮೈಕ್ನ ನೇಮ್ ಬೋರ್ಡ್ನಲ್ಲಿಯೂ ಭಾರತ್ ಹೆಸರು ಪ್ರದರ್ಶನ ಮಾಡಲಾಯಿತು. ಹಾಗಾದ್ರೆ ಇನ್ನುಳಿದ ವಿಶೇಷತೆಗಳು ಏನೇನು ಅನ್ನೋದನ್ನ ನಾವು ತೋರಿಸ್ತೀವಿ. ಇವತ್ತಿನ ಶೃಂಗಸಭೆಯಲ್ಲಿ ಕಾಣಸಿಕ್ಕ ದೃಶ್ಯಗಳು ಇವು. G20 ಇಡೀ ಭಾರತಕ್ಕೆ ಹೆಮ್ಮೆಯ ವಿಷಯ. ಇಂದಿನ ಸಭೆ ಕೂಡ 16 ವಿಶೇಷತೆಗಳಿಂದ ಕೂಡಿತ್ತು. ಇಡೀ ದಿನದ ಕಾರ್ಯಕ್ರಮ ನವಭಾರತಕ್ಕೆ ಪ್ರೇರಣೆ ನೀಡುವಂತಿತ್ತು. G20ಯಲ್ಲೂ ಇಂಡಿಯಾ ಬದಲು ಭಾರತ್ ಸದ್ದು. ಇಂಡಿಯಾ ಹೆಸರು ಬದಲಾವಣೆ ವಿಚಾರ ಚರ್ಚೆ ನಡೆಯುತ್ತಿರುವ ಬೆನ್ನಲ್ಲೇ G20 ಶೃಂಗಸಭೆಯಲ್ಲೂ ಭಾರತ್ ಹೆಸರಿನ ಪ್ರಸ್ತಾಪವಾಗಿದೆ. ಸಭೆ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡುತ್ತಿದ್ದಾಗ ದೇಶದ ಹೆಸರನ್ನು ಭಾರತ್ ಅಂತ ಪ್ರದರ್ಶಿಸಲಾಯಿತು. ಮೈಕ್ನ ನೇಮ್ ಬೋರ್ಡ್ನಲ್ಲಿಯೂ ಭಾರತ್ ಹೆಸರು ಪ್ರದರ್ಶಿಸಲಾಯಿತು. ಕೊನಾರ್ಕ್ ಸೂರ್ಯ ದೇಗುಲ ಹೈಲೈಟ್. G20 ಕಾರ್ಯಕ್ರಮದ ವೇದಿಕೆಯಲ್ಲಿ ಕೊನಾರ್ಕ್ ದೇಗುಲದ ಚಕ್ರ ಕಾರ್ಯಕ್ರಮದ ಹೈಲೈಟ್ ಆಗಿತ್ತು. ಪ್ರಧಾನಿ ಮೋದಿ ಚಕ್ರದ ಬಗ್ಗೆ ಅತಿಥಿಗಳಿಗೂ ವಿವರಿಸಿದ್ರು. ತಾಜ್ ಮಹಲ್ಗೆ ಗಣ್ಯರ ದಂಡು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅತಿಥಿಗಳ ಮಕ್ಕಳು, ಸಂಬಂಧಿಕರು ವಿಶ್ವವಿಖ್ಯಾತ ತಾಜ್ ಮಹಲ್ಗೆ ಭೇಟಿ ನೀಡಿದ್ರು. ಮತ್ತೊಂದೆಡೆ ವಿದೇಶಿಗರು ನವದೆಹಲಿಯ ಹಲವೆಡೆ ಶಾಪಿಂಗ್ ಮಾಡುವುದರಲ್ಲಿ ಬ್ಯುಸಿಯಾಗಿದ್ರು. ಇನ್ನು ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಹಾಗೂ ಪತ್ನಿ ಅಕ್ಷರಾ ಮೂರ್ತಿ ನಾಳೆ ದೆಹಲಿಯ ಅಕ್ಷರ್ಧಾಮ್ ದೇಗುಲಕ್ಕೆ ಭೇಟಿ ನೀಡಲಿದ್ದಾರೆ. ಇನ್ನು G20 ಒಕ್ಕೂಟದ ಸದಸ್ಯರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೋಜನ ಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಭಾರತ ಮಂಟಪ್ನಲ್ಲೇ ಭೋಜನ ಕೂಟ ನಡೀತಾ ಇದ್ದು ಅಮೆರಿಕ ಅಧ್ಯಕ್ಷ ಜೋ ಬೈಡನ್, ಇಂಗ್ಲೆಂಡ್ ಪ್ರಧಾನಿ ರಿಷಿ ಸುನಕ್ ಸೇರಿದಂತೆ ಎಲ್ಲಾ ಪ್ರತಿನಿಧಿಗಳು, ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ 170 ಗಣ್ಯರು ಇದರಲ್ಲಿ ಭಾಗಿಯಾಗಿದ್ದಾರೆ.